ಇನ್ನೊಂದು 2 ದಿವಸ ಇರಬೇಕಾಯ್ತು ಬನಶಂಕರಿಲಿ. ಬಂದ್ಬಿಟ್ಟಿದ್ಯಾ ಹಾಂ ಮಸಪ್ಪು ಬಸ್ಸಾರು ಅಮ್ಮ ಕಲರೆಲ್ಲ ತುಂಬ್ಕೊಂಬಿಡ್ತೀಯಲ್ಲಿ. ಜಾತ್ರೆಗೆ ಹೋಗಿದ್ರೆ ಎಲ್ಲ ನೋಡ್ಕೊಂಡು ಬರ್ಬೋದು. ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಾವು ಬಿಂದ್ಯಾ ಮನೆಗೆ ಬಂದಳು ಅವ್ರ ಅಜ್ಜಿ ಮನೆಯಿಂದ ಬನಶಂಕರಿಯಿಂದ. ಸೊ ನಾವು ಶನಿವಾರ ಅಲ್ವಾ ಎಲ್ಲ ಕೆಲಸ ಆಗಿತ್ತು, ಸಂಜೆ ಎಲ್ಲಾದರೂ ಹೋಗೋಣ ಇಲ್ಲೇ ಹತ್ರ ಅಂತ ಮನೆ ಹತ್ರನೇ ಇತ್ತು. ಇಲ್ಲಿ ಹುಳಿಮಾವು ಹತ್ರ ಒಂದು ದೇವಸ್ಥಾನ ನೋಡಿದ್ವಿ, ಅದು ನಾನು ಇನ್ಸ್ಟಾಗ್ರಾಮಲ್ಲೇ ನೋಡಿರೋದು. ಸೊ ಆ ದೇವಸ್ಥಾನ ಹೋಗೋಣ ಅಂತ ಲೊಕೇಶನ್ ನೋಡಿಕೊಂಡು ಬಂದ್ವಿ. ಸೊ ಶ್ರೀ ರಾಮಲಿಂಗೇಶ್ವರ ಗುಹಾಂತರ ದೇವಾಲಯ ಇದು, ಅಂದರೆ ಕೇವ್ ಟೆಂಪಲ್ಲು, ಗುಹೆಯಲ್ಲಿರೋ ಶಿವನ ಟೆಂಪಲ್ಲು, ರಾಮಲಿಂಗೇಶ್ವರ ಟೆಂಪಲ್ಲು. ಅಂದರೆ ತುಂಬ ಅಷ್ಟು ಮೇಂಟೆನೆನ್ಸು ನನಗೇನೋ ಅಷ್ಟು ಇಲ್ಲ ಅನ್ನಿಸ್ತು. ಸೊ ಕ್ಲೀನ್ ಮಾಡ್ತಾ ಇರ್ತಾರೆ, ಆದರೆ ಇವಾಗ ಎಲೆಗಳೆಲ್ಲ ಉದುರಿರುತ್ತೆ ಮತ್ತು ತುಂಬ ಹಳೆಯ ದೇವಸ್ಥಾನ ಅನ್ನಿಸ್ತು ಇದನ್ನು ನೋಡಿದ್ಮೇಲೆ. ಅಂದರೆ ಒಳಗಡೆ ಈಚೆ ಎಷ್ಟು ಬಿಸಿಲಿದೆ ಗೊತ್ತಾ, ನಮ್ಗೆ ಸಂಜೆ ರಾತ್ರಿ ಆದರೂ ಕೂಡ ಅಷ್ಟು ಬೆವರ್ತಾ ಇರ್ತೀವಿ. ಆದರೆ ಒಳಗಡೆ ನೋಡಿ, ಇಲ್ಲಿ ನಾವು ಸ್ಲಿಪ್ಪರ್ ಬಿಟ್ಬಿಟ್ಟು ಹೋದ್ವಿ, ಸುತ್ತ ವಿಡಿಯೋ ಮಾಡ್ಕೊತಾ ಮುಂದಕ್ಕೆ ಸಾಗ್ತಾ ಇದ್ದೆ. ಹಾಗೆ ತುಂಬ ದೊಡ್ಡದಾಗೇ ಇದೆ ದೇವಸ್ಥಾನ, ವಿಶಾಲವಾಗಿದೆ. ಮತ್ತು ದೇವಸ್ಥಾನದ ಹಿಂಭಾಗದಲ್ಲೇ ಏನೋ ಸ್ಕೂಲು ಇದೆ, ದೊಡ್ಡ ಸ್ಕೂಲು, ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೆ. ಸೊ ಇದು ಗಣೇಶಂದು ಮತ್ತು ಅಲ್ಲಿ ಏನು 9 ನವಗ್ರಹಗಳು ಇದೆ. ಇದು ಶಿವನ ದೇವಾಲಯ, ರಾಮಲಿಂಗೇಶ್ವರ ದೇವಾಲಯ. ಸೊ ಒಳಗಡೆ ಹೋಗ್ತಿದ್ದಂಗೆ ನಿಜ ನನಗೆ ಎಷ್ಟು ಬೆವರ್ತಿದ್ದವಳು, ಅಷ್ಟು ಸೆಕೆ ಆಗ್ತಿತ್ತು. ಒಳಗಡೆ 1-2 ಹೆಜ್ಜೆ ಮುಂದೆ ಇಟ್ಟಿದಂಗೆ ಎಷ್ಟು ತಣ್ಣಗಿದೆ ಗೊತ್ತಾ. ಬಂಡೆ ನೋಡಿ, ನಮ್ಮ ತಲೆಗೆ ತಾಗೋ ಥರ ಇದೆ ಬಂಡೆ. ಈ ದೇವಸ್ಥಾನದಲ್ಲಿ ಹೋಗಿದ್ದಂಗೆ ನನಗೆ ತುಂಬ ಅಷ್ಟು ಸೆಕೆ ಇದ್ದವಳು, ಬೆವರ್ತಾ ಇದ್ದವಳು. ಹೋಗಿದ ತಕ್ಷಣ ನನಗೊಂಥರ ಫುಲ್ಲು ಕೂಲಾಯಿತು, ಮತ್ತು ಒಂಥರ ತಣ್ಣಗಾಯಿತು ಮೈಯೆಲ್ಲ. ಮತ್ತು ಅಲ್ಲಿ ಫ್ಯಾನು ಹಾಕಿದ್ದಾರೆ ಒಳಗಡೆ, ಅಂದರೆ ಅಲ್ಲಿ ಅರ್ಚಕರೇನೋ ಅವರು ಓದ್ತಾಯಿದ್ರು. ಸೊ ಬಂಡೆ ಅಂತೂ ತುಂಬ ಹತ್ರದಲ್ಲೇ ನಮ್ಮ ತಲೆ ಹತ್ರ, ಅಂದರೆ ಅಲ್ಲಲ್ಲೇ ಬಗ್ಗಿ ಹೋಗಬೇಕು, ತಲೆ ಎತ್ತಿ ನಡಿಬೇಕು ಅಂತೆಲ್ಲ ಇತ್ತು ನೋಡಿ. ಅಂದರೆ ನನಗೆ ಇದರಲ್ಲಿ ಏನು ಅರ್ಥ ಆಯಿತು ಅಂದರೆ, ಮನುಷ್ಯ ಎಲ್ಲಿ ಬಗ್ಗಿ ನಡಿಬೇಕು, ಎಲ್ಲಿ ತಲೆಬಾಗಿಸಬೇಕು, ಎಲ್ಲಿ ತಲೆ ಎತ್ತಿ ನಡಿಬೇಕು, ಎಲ್ಲಿ ವಿನಯದಿಂದ ನಡ್ಕೋಬೇಕು, ಎಲ್ಲಿ ಗರ್ವದಿಂದ ಇರಬೇಕು ಅನ್ನೋದು ಈ ಒಂದು ದೇವಸ್ಥಾನದ ಒಳಗಡೆ ಹೋದ್ಮೇಲೆ ನನಗೊಂದು ಅದು ಅರ್ಥ ಆಯಿತು. ಯಾಕಂದರೆ ನಾವು ದೇವಸ್ಥಾನ ಸುತ್ತ ಒಂದೇ ಸಮ ಹೋಗಲಿಲ್ಲ, ಅಲ್ಲಲ್ಲಿ ತಲೆ ಬಗ್ಗಿಸಿ ತಲೆ ಎತ್ತಿ ಹೋದ್ವಿ. ಅದು ಒಂದು ನನಗೆ ಅನುಭವ ಆಯಿತು. ಸೊ ಒಂದು ಅನುಭವನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ಹಾಕೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಇದು ಹುಳಿಮಾವಿನಲ್ಲಿ ಇರೋದು, ಅಂದರೆ ಹುಳಿಮಾವಿನಲ್ಲಿ ಮೀನಾಕ್ಷಿ ಮಾಲ್ ಇದೆಯಲ್ಲ, ಮೀನಾಕ್ಷಿ ಮಾಲ್ ರೋಡಿನ ಸ್ವಲ್ಪ ಮುಂದೆ ಹೋದ್ರೇ ಅಲ್ಲಿ ಮಂತ್ರಿದು ಅಪಾರ್ಟ್ಮೆಂಟ್ ಇದೆ. ಅದ್ರ ಸ್ವಲ್ಪ ಮುಂದೆನೇ ಇದು ದೇವಸ್ಥಾನ ಇರೋದು. ತುಂಬ ಚೆನ್ನಾಗಿದೆ. ಒಳಗಡೆ ಅಂತೂ ತುಂಬ ಈಚೆ ಎಲೆ ಎಲ್ಲ ಉದುರಿದೆ, ಮತ್ತು ಡೈಲಿ ಗುಡಿಸ್ತಾರೆ ಅನಿಸುತ್ತೆ. ಮರ ಗಿಡ ಎಲ್ಲ ಇದೆಯಲ್ಲ, ಎಲೆಗಳು ಎಲ್ಲ ಉದುರಿದೆ ಅಷ್ಟೇ. ಬಟ್ ಒಳಗಡೆ ಅಂತೂ ತುಂಬ ಕ್ಲೀನಾಗಿದೆ, ತುಂಬ ಸ್ವಚ್ಛವಾಗಿದೆ. ನೋಡಿಬೇಕಾದ್ರೆ ಎಷ್ಟು ಕ್ಲೀನಾಗಿದೆ ಅಂದರೆ ತುಂಬ ಸ್ವಚ್ಛವಾಗಿದೆ. ನಮ್ಮ ಬಿಂದ್ಯಾ ಅಂತೂ ಕೋಣದು ಕುಪ್ಪಳಿಸಿದ್ಲು, ಅಲ್ಲಿ ನಿಶ್ಶಬ್ದವಾಗಿರಬೇಕು, ಸೈಲೆಂಟಾಗಿರಬೇಕು ಅಂತ ಕೂಡ ಅಲ್ಲಿ ಏನು ಪೇಪರಲ್ಲಿ ಅಂಟಿಸಿದ್ರು. ಅದೆಲ್ಲ ನೋಡಿ ಒಳಗೆ ತುಂಬ ಖುಷಿ ಆಯಿತು. ಸೊ ನಾನು ಹೇಳಿದೆ, ಬನಶಂಕರಿಯಿಂದ ಯಾಕೆ ಇಷ್ಟು ಬೇಗ ಬಂದುಬಿಟ್ಟೆ, ಇನ್ನೂ ಇರ್ಬೋದಾಗಿತ್ತಲ್ಲ ಅಂತ. ಅವಳಿಗೆ ಕಂಫರ್ಟೇಬಲ್ ಒಂದು ಫೀಲ್, ಅವಳ ಮನೆಯೇ ಅವಳಿಗೆ ಫೀಲ್ ಕೊಡೋದು ಅನ್ನಿಸ್ತು, ಅವಳು ಮಾತಾಡೋ ಇದರಲ್ಲಿ ಮತ್ತು ಅವಳು ಖುಷಿ ಪಡೋದ್ರಲ್ಲಿ. ಸೊ ನಮ್ಮ ಮಗಳನ್ನ ಮಿಸ್ ಮಾಡ್ಕೊಂಡ್ವಿ ಒಂದು ವಾರ ಅಂತ ಫೀಲ್ ಆಯಿತು. ಸೊ ಅಂತೂ ಬಂದ್ಲಲ್ಲ ಅವಳೇ ಅಂತ ಕಲ್ತ್ಕೊಂಬಿಟ್ಟವಳೆ. ಆಮೇಲೆ ಸರಿ ಹೆಂಗೋ ಅವಳು ಬಂದಿಲ್ಲ ಅಂದಿದ್ರು, ನಾನು ಮೂರ್ತಿನೇ ಇವತ್ತು ಈ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ. ಸರಿ ಬಿಂದ್ಯಾನೂ ಬಂದಳು, ಒಳ್ಳೆಯದಾಯಿತು, 3 ಜನನೂ ಹೋಗೋಣ ಅಂತ ಆಮೇಲೆ ಹೊರಟಿದ್ವಿ. ನೋಡಿ ಎಷ್ಟು ಖುಷಿಯಾಗಿದೆ ಅವಳಿಗೆ. ಮತ್ತು ಆ ದೇವಸ್ಥಾನದಲ್ಲಿ ಇರೋರೆಲ್ಲ ಅಂದರೆ ಸ್ವಲ್ಪನೇ ಜನ. ಶನಿವಾರ ನಾವು ಹೋಗಿದ್ದು, ತುಂಬ ಜನ ಅಂತ ಏನಿಲ್ಲ. 5 ಗಂಟೆಗೆ ಸಂಜೆ ನಾವು ಹೋಗಿದ್ದೆ, ಯಾಕಂದರೆ ಗೂಗಲಲ್ಲಿ ನಾನು ನೋಡಿಕೊಂಡು ಟೈಮಿಂಗ್ಸ್ ನೋಡಿದ್ದು 5 ಗಂಟೆ ಸಂಜೆ ಓಪನ್ ಇದೆ ಅಂತ. ಸೊ ನಾನು ಹೋದೆ. ಬೆಳಗಿನ ಜಾವ ಎಲ್ಲ ನಾನು ನೋಡೋಕ್ಕೆ ಹೋಗಿಲ್ಲ, ಸಂಜೆ ಮಾತ್ರ ನಾವು ಹೋಗೋ ಟೈಮಿಂಗ್ಸ್ನ ನಾನು ನೋಡ್ಕೊಂಡು. ಯಾರಾದರೂ ಈ ದೇವಸ್ಥಾನಕ್ಕೆ ಹೋದರೆ ದಯವಿಟ್ಟು ಪಕ್ಕ ಟೈಮಿಂಗ್ಸು ಗೂಗಲಲ್ಲಿ ಸರ್ಚ್ ಮಾಡಿ ಹೋಗಿ ಅಂತ ಹೇಳ್ತೀನಿ. ಯಾಕಂದರೆ ಮಧ್ಯಾಹ್ನಕ್ಕೆ ದೇವಸ್ಥಾನ ಕ್ಲೋಸ್ ಇರುತ್ತೆ.
ಅದಕ್ಕೋಸ್ಕರ ಓಕೆನಾ. ಸೊ ನೋಡಿ ನಮ್ಮ ಇಂಡಿಯಾ ಅಂತೂ ಅಲ್ಲಿ ವಿಭೂತಿ ಇತ್ತು, ವಿಭೂತಿ ಎತ್ತಿ ಹಚ್ಕೊಂಡು ಅವ್ರಿಗಂತೂ ತುಂಬ ಖುಷಿಯಾಗಿದೆ. ಒಂದು ವಾರ ಮಿಸ್ ಮಾಡ್ಕೊಂಡಿದ್ದು ನಮ್ಮಿಬ್ಬರನ್ನು. ಆಮೇಲೆ ಮೂರ್ತಿಯವರು ಧ್ಯಾನ ಕೂತ್ಕೊಂಡ್ರು. ಎಲ್ಲೇ ಹೋದರೂ ಯಾವುದೇ ದೇವಸ್ಥಾನಕ್ಕೆ ಹೋದರೂ 5 ನಿಮಿಷ ಅವರು ಧ್ಯಾನ ಮಾಡಿ ಆಮೇಲೆ ಅವರು ಎದ್ದು ಬರ್ತಾರೆ. ಸೊ ನಾನು ಸುತ್ತ ಒಂದು ವೀಡಿಯೋ ಮಾಡ್ಕೊಂಡು ಹಾಗೆ ಮುಂದೆ ಹೋಗ್ತಾಯಿದ್ದೆ. ಅಲ್ಲೂ ಒಂದು ಗುಹೆ ಥರನೇ ಇತ್ತು, ಬಂಡೆ ಫುಲ್ಲು, ದೇವಸ್ಥಾನದ ಕೆಳಗಡೆ ಫುಲ್ಲು ಬಂಡೆ ಇದೆ. ಆ ಬಂಡೆಯಲ್ಲೇ ಎಲ್ಲಿ ನೋಡಿ ಫುಲ್ಲು ಬಂಡೆ ಇದು. ಅಲ್ಲೇನೋ ಲೈಟ್ಸು ಇದೆ, ಆದರೆ ಲೈಟ್ ಹಾಕಿರಲಿಲ್ಲ. ಹಾಗೆ ಏನಿದೆ ಅನ್ನೋ ಕುತೂಹಲಕ್ಕೆ ನಾನು ಮೊಬೈಲ್ ಚಾರ್ಜರ್ ಬಿಟ್ಕೊಂಡೇ ಹೋಗ್ತಾಯಿದ್ವಿ. ಸೊ ಅಲ್ಲಿಂದನೂ ಈಚೆ ಹೋಗ್ಬೋದು ಅನ್ನೋದು ಗೊತ್ತಾಯಿತು. ಸೊ ಹಂಗೆ ನೋಡ್ತಾ ದೇವ್ರದ್ದು ತೇರು ಎಳಿತಾರಲ್ಲ, ರಥ ಅದು ಇತ್ತು, ಮತ್ತು ಜಮಖಾನಗಳು ಹಸಿರೋದು, ಭಜನೆ ಗಿಜನೆ ಎಲ್ಲ ಮಾಡೋದಕ್ಕೆ ಇತ್ತು. ಸೊ ಹಾಗೆ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಬಂದು ದೇವಸ್ಥಾನ ಅಂತೂ ತುಂಬ ಸ್ವಚ್ಛವಾಗಿದೆ ಮತ್ತು ನಿಶಬ್ದವಾಗಿದೆ. ತುಂಬ ಒಳ್ಳೆ ಹಳೆಯ ದೇವಸ್ಥಾನ, ಅದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನಮಗೆ. ನಮ್ಮ ಬೆಂಗಳೂರಿನಲ್ಲಿ ಇಂಥ ಬಂಡೆ ಕೆಳಗಡೆ ಇರುವಂಥ ದೇವಸ್ಥಾನ, ನಾನು ಈ ಥರ ಬಂಡೆ ಕೆಳಗಡೆ ಇರೋ ದೇವಸ್ಥಾನ ಅಂದರೆ ಸಿದ್ಧಗಂಗಾ, ಅದು ನಮ್ಮ ತಂದೆಯವರ ಜೊತೆ ನೋಡಿದ ನೆನಪು ಅಷ್ಟೇ. ಅದು ದೇವಸ್ಥಾನದ ಹೆಸರು ನನಗೆ ಗೊತ್ತಾಗ್ತಾಯಿಲ್ಲ, ಬೇರೆ ದೇವಸ್ಥಾನ ತಪ್ಪು ಹೇಳಬಾರ್ದಲ್ಲ ಅಷ್ಟೇ, ಏನಿಲ್ಲ. ಅದೇನು ಒಳ್ಕಲ್ ತೀರ್ಥ, ಅದು ಒಂದು ಸತಿ ಹೋಗಿದ್ವಿ, ಅದು ನಮ್ಮ ತಂದೆಯವರ ಜೊತೆ ಹೋಗಿದ್ದು, ಅದಷ್ಟೇ ನಂಗೆ ನೆನಪಿರೋದು. ಅದು ಈ ಥರ ಬಂಡೆ ಕೆಳಗಡೆ ಇರೋದು ಅಂತ ನನಗೆ ನೋಡಿದ್ದೀನಿ. ಸೊ ಇದಂತೂ ನೋಡಿ ನಂಗೆ ನಮ್ಮ ಬೆಂಗಳೂರಲ್ಲಿ ಉಳಿಮಾವಲ್ಲಿ ಈ ಥರ ಒಂದು ದೇವಸ್ಥಾನ ಇರೋದು ನಿಜ ತುಂಬ ನಮಗೆ ಖುಷಿ ಆಯಿತು. ನಿಜ ನೀವು ಬೇಕಾದರೆ ಹೋಗಿ ಅಲ್ಲಿ ಅನುಭವ ನಿಮಗೆ ಆಗುತ್ತೆ. ಈಚೆ ಅಷ್ಟು ಬಿಸಿಲಿದೆ, ಅಷ್ಟು ನಮಗೆ ಸೆಕೆ ಆಗುತ್ತೆ, ಆದರೆ ಒಳಗಡೆ ಹೋಗ್ತಿದ್ದಂಗೆ ಒಂದು ತಣ್ಣಗೆ ನಮಗೊಂದು ಫೀಲ್ ಆಗುತ್ತೆ. ನಿಜ ತುಂಬ ನಿಶಬ್ದವಾಗಿದೆ, ತುಂಬ ಕ್ಲೀನಾಗಿ, ಒಳಗಡೆ ತುಂಬ ಕ್ಲೀನಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಒಳ್ಳೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದೇವಸ್ಥಾನ ಎಲ್ಲ ಆದಮೇಲೆ ನಾವೆಲ್ಲ ಫೋಟೋ ಎಲ್ಲ ಹಿಡ್ಕೊಂಡು, ಆಮೇಲೆ ಪಕ್ಕದಲ್ಲಿ ಅಲ್ಲೇ ಗಣೇಶ ದೇವಸ್ಥಾನ, ನವಗ್ರಹ ಎಲ್ಲ ಇತ್ತು ನೋಡಿ. ರಾಮಲಿಂಗೇಶ್ವರ ಗುಹಾಂತರ ದೇವಾಲಯ, ಇದು ರಾಮಲಿಂಗೇಶ್ವರ ದೇವಸ್ಥಾನ. ಸೊ ಮತ್ತು ಕೂತ್ಕೊಳ್ಳೋಕ್ಕೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಟೈಲ್ಸ್ ಎಲ್ಲ ಹಾಕಿ ನೋಡಿ. ಬಂಡೆ ಎಲ್ಲ ಸುತ್ತಾ ಇದೆ, ಅರಳಿಕಟ್ಟೆ ಇದೆ, ಪ್ರದಕ್ಷಿಣೆ ಹಾಕೋರು ಆಗ್ತಾಯಿದ್ರು. ನಾವು ಅರಳಿಕಟ್ಟೆ ಎಲ್ಲ ನೋಡ್ಕೊಂಡು ಬಂದ್ವಿ. ಆಮೇಲೆ ಇದು ಒಳಗಡೆ ಗಣೇಶ ಇದೆ, ಆಮೇಲೆ ನವಗ್ರಹ ಇದೆ, ತುಂಬ ಕ್ಲೀನಾಗಿದೆ ನೋಡಿ. ಈಚೆ ಮತ್ತು ಎಲೆಗಳೆಲ್ಲ ಉದುರಿ ನಾನು ಇಲ್ಲಿ ಮೇಂಟೆನೆನ್ಸ್ ಇಲ್ಲ ಅಂದ್ಕೊಂಬಿಟ್ಟೆ ಫಸ್ಟು. ಆಮೇಲೆ ದೇವಸ್ಥಾನ ಒಳಗಡೆ ಹೋಗ್ತಿದ್ದಂಗೆ ಒಂದಿಷ್ಟು ಧೂಳು ಕೂಡ ನನಗೆ ಕಾಣಿಸ್ತಿಲ್ಲ. ತುಂಬ ಹೈಜೆನಿಕ್ಕಾಗಿ ದೇವಸ್ಥಾನ ಇದೆ, ಮತ್ತು ನಿಶಬ್ದವಾಗಿದೆ. ತುಂಬ ಅಲ್ಲಿ ಬರೋರೆಲ್ಲ ಒಂಥರ ಏನೋ ಧ್ಯಾನ ಮಾಡೋಕ್ಕೆ ಬರ್ತಾರೆ ಅನ್ನೋಂಥ ಒಂದು ಫೀಲ್ ಆಯಿತು ನನಗೆ. ಇಷ್ಟೊಂದು ಜನ ಕೂತಿದ್ರು ಬಂದಿರೋರೆಲ್ಲ, ಮುಟ್ಟಬಾರ್ದು, ಅಷ್ಟು ಸೈಲೆಂಟಾಗಿತ್ತು. ಸೊ ಬೆಂಗಳೂರಿನಲ್ಲಿ ನೀವೇನು ನೋಡ್ತೀರಾ, ಎಷ್ಟು ಗಾಡಿಗಳು ಸೌಂಡು, ಜನಜಂಗುಳಿ ಇರುತ್ತೆ. ಆದರೆ ಈ ದೇವಸ್ಥಾನದಲ್ಲಿ ಎಷ್ಟು ಸೌಂಡು ನಮಗೆ ಕೇಳಿಸಿಲ್ಲ, ಶಬ್ದವಾಗಿತ್ತು ನೋಡಿ. ಪ್ರತಿಯೊಂದು ನವಗ್ರಹ ದೇವರುಗಳಿಗೆಲ್ಲ ಕುಂಕುಮ, ಗಂಧ ಎಲ್ಲ ಇಟ್ಟಿದ್ರು. ನಾವು ಎಲ್ಲ ನೋಡಿಕೊಂಡು ಪ್ರದಕ್ಷಿಣೆ ಹಾಕಿ ಆಮೇಲೆ ಫೋಟೋ ಎಲ್ಲ ಇಟ್ಕೊಂಡು ನೋಡಿ. ಇದು ಅವ್ರ ಚಿಕ್ಕಪ್ಪ ಕೊಡಿಸಿರೋ ವಾಚ್ ಅಂತೆ, ಅವಳಿಗಂತೂ ತುಂಬ ಖುಷಿ. ಆ ಲೈಟ್ಸ್ ಎಲ್ಲ ಬರುತ್ತೆ, ಅದರಲ್ಲಿ 3-4 ಕಲರ್ ಬರುತ್ತೆ. ಅದರಲ್ಲಿ ಒಂದು ಅವ್ರ ಅಪ್ಪನ ಹತ್ರ ವೀಡಿಯೋ ಮಾಡಿಸ್ಕೊಂಡು ಆಮೇಲೆ ನಾನು ಅಲ್ಲಿ ಕೂತ್ಕೊಂಡಿದ್ದೆ. ಸೊ ಆಮೇಲೆ ಅದನ್ನು ಅವರಪ್ಪ ವೀಡಿಯೋ ಮಾಡ್ತಾಯಿದ್ರು. ಆ ಅವಳು ಬಂಡೆನ ಹೀಗೆ ಎತ್ತೋಕ್ಕೆ ನೋಡ್ತಾಯಿದ್ಲು. ಆಂಜನೇಯ ಪರ್ವತ ಇದ್ದದಂಗೆ ಅದು ಅವ್ಳಿಗೆ ಖುಷಿ ಆಯಿತು. ಅವಳು ನೋಡಿದ್ಲು ಒಂದು ಹೀಗೆ ನಾವು ತೋರಿಸ್ತಾ ಅವಳವರು 2 ಕೈ ಇಟ್ಕೊಂಡು ಹಿಂಗೆ ಬಂಡೆನ ಎತ್ತಕ್ಕೆ ನೋಡ್ತಾ ಇಟ್ಕೊಂಡಿದ್ದು ಸುಮ್ಮನೆ. ಆಮೇಲೆ ಏನಾದರೂ ತಿನ್ನಬೇಕು, ಈಚೆ ಬಂದಿದ್ದೀವಲ್ಲ ಅಂತ. ಸೊ ಅಲ್ಲೇ ಅರಕೆರೆ ಮೈಕೋಲೆ ಹತ್ರ ಅಲ್ಲೊಂದು ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ನಾನು ಫ್ರೈಡ್ ರೈಸ್ ತೊಗೊಂಡೆ, ವೆಜ್ ಫ್ರೈಡ್ ರೈಸು. ಆಮೇಲೆ ಇವಳು ಪಾನಿಪುರಿ ತೊಗೊಂಡು, ಮೂರ್ತಿಯವರು ಗೋಬಿ ತೊಗೊಂಡು. ಸೊ ಹೀಗೆ ಎಲ್ಲ ತಿಂದ್ಕೊಂಡು ಅಲ್ಲಿ ಎದುರುಗಡೆನೇ ಪಾರ್ಕ್ ಇದೆ, ಹೋಟೆಲ್ ಎದುರುಗಡೆ. ಅಲ್ಲಿ ಸ್ವಲ್ಪ ಆಡ್ಕೊಂಡು ಹೋಗೋಣ ಅಮ್ಮ ಸರಿ ಅಂತ ಅಲ್ಲಿ ಎಲ್ಲ ಆಡ್ಕೊಂಡ್ವಿ. ಪಾರ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನಾಗೇ ಇದೆ. ಇದೆಲ್ಲ ಹೊಸ್ದಾಗಿ ಹಾಕಿರೋದು, ಕವರ್ಸ್ ಎಲ್ಲ ಇತ್ತು ಹಂಗೆ. ಮತ್ತು ಪಾರ್ಕ್ ಒಳಗೆ ಇಷ್ಟ ಆಯಿತು, ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಆಟ ಆಡ್ಕೊಂಡು ಇಲ್ಲಿಗೆ ಈ ವಿಡಿಯೋ